ಕಿತ್ಕೊಳ್ಳ ಗಿಡವಾ ಬೆಳೆ ಜಾಸ್ತಿ ಹೋಗ್ತದೆ. ಕೀಳ್ರಿ ಏನಾಗಲ್ಲ. ಬೇಡಿ ಬಿಡಿ ಇದ ಕಿತ್ಕೋಣ. ವೈಟ್ ರೂಟ್ಸು ಸರ್ ನೋಡ್ತೀವಿ ಬರ್ತಾ ಇದೆ ಸರ್. ವೈಟ್ ರೂಟ್ಸ್ ಎಲ್ಲ ಬರ್ತಿದೆ. ಕೊಳೆ ರೋಗದೆಲ್ಲ ಹೋಗಿದೆ. ಕೊಳೆ ರೋಗ ಸರ್ ಇದು ಎಲ್ಲ ಕೊಳ್ತಿದೆ ಕಡೆ ಸೈಡ್. ಈಗೆಲ್ಲ ಒಂದೊಂದು ಗಿಡ ಹೋಗಿರೋ ಗಿಡದ್ದೆಲ್ಲ ಒಂದು ಗಿಡ ಹೋದ್ರೆ ಸರ್ 5 ಗಿಡ ಬರ್ತಾ ಇದೆ ಸರ್. ಅಲ್ಲಲ್ಲೇ ಮೊಳಕೆ ಆಯ್ತಾ 1 2 3 4 5 ನೋಡಿ ಇಲ್ಲಿ ಒಂದು ಮೊಳಕೆ ಬರ್ತಾ ಇದೆ. ಒಂದು ಹೋದ್ರೆ 5 ರಿಂದ 6 ಮೊಳಕೆ. ಇದೆಲ್ಲ ಕೊಳೆ ರೋಗ. ಈ ಮೇಲ್ಗಡೆದು ಇದು ಹೊಂಟೋಗಿದೆ, ಮತ್ತೆ ಮೇಲ್ಗಡೆದು ಬರ್ತಾ ಇದೆ ಮೊಳಕೆ. ಇದರಲ್ಲಿ 1 2 3 4 5 ಮೊಳಕೆ ಈಗ ರೋಗ ಬಿದ್ದು ಇದೆಲ್ಲ ಒಂಥರ ಇದ್ರದಂಗ ಆಗೈತೆ ನೋಡಿ. ಇದು ಯಾವುದೇ ಕಾರಣಕ್ಕೂ ಇದಾಗಲ್ಲ. ಈಗ ಅದೇ ಗಿಡದಲ್ಲಿ ಅದೇ ಬಡ್ಡೆ ಇಂಪ್ಲಿಮೆಂಟ್ ಆಯ್ತದೆ ಮುಂದಕ್ಕೆ. ಇದು ಅಷ್ಟೇ ನೋಡಿ, ಇದು ಫುಲ್ಲು ರೋಗ ಎಲ್ಲ ಇದಾಗೈತೆ. ಎಲ್ಲ ಬೆಂದೋಗಿ ಆಲೆ ಎಲ್ಲ ಕ್ರಿಟಿಕಲ್ ಆಗೈತೆ. ಸ್ಮೆಲ್ ಇದೆ ಸರ್ ನೋಡಿ. ಈಗ ಇದು ಹೊಸ್ದಾಗಿ ಮೊಳಕೆ ಬರ್ತಾ ಇದೆ. ರೂಟ್ಸ್ ಎಲ್ಲ ಹೊಸ್ದಾಗಿ ಇಲ್ಲೆಲ್ಲ ಮೊಳಕೆ ಬರ್ತಾ ಇದೆ ನೋಡಿ. ಇದು ಈ ಥರ ಇದಾಗಿರೋದು. ಇನ್ನೊಂದು ಬಡ್ಡೆ ಬೇರೆ ಕಡೆ ಕಿತ್ತು ನೋಡಿ. ಇಲ್ಲಿ ಸ್ಪ್ರೆಡ್ ಆಗಿರೋ ಕಡೆ ಎಲ್ಲ ನೋಡೋದ, ಜಾಸ್ತಿ ಸ್ಪ್ರೆಡ್ ಆಗೈತಲ್ಲ ಆ ಕಡೆ ನೋಡೋದ. ಕಿತ್ಕೊಳ್ರಿ ಅದು. ಇಲ್ಲಿ ಪೂರಾ ಇದು ಈ ಕಡೆ ಸುತ್ತಮುತ್ತ ಎಲ್ಲ ಇದಾಗೈತೆ. ಇದೊಂದು ಗಿಡ ಈ ಪಕ್ಕದಲ್ಲಿ ಇದಾಗಿದೆ. ಇದಕ್ಕೆ ಏನಾರ ಸ್ಪ್ರೆಡ್ ಆಗೈತೆ ಹೆಂಗೆ ನೋಡೋದ. ಎತ್ಕೊಳ್ಳಿ ನೋಡಿ, ಇದಕ್ಕೇನು ಸ್ಪ್ರೆಡ್ ಆಗಿಲ್ಲ. ಇದು ಈಗ ಮರಿಗಳು ಮತ್ತೆ ಮೊಳಕೆಗಳು ಅಲ್ಲಲ್ಲೇ ಮರಿಗಳೆಲ್ಲ ಚೆನ್ನಾಗಿ ಬರ್ತವೆ. ಚೆನ್ನಾಗಿರೋದು ಬೇಡ ನನಗೆ, ರೋಗ ಇರೋದು. ಯಾಕಂದ್ರೆ 1000 ಜನ ರೈತರು ನೋಡ್ತಾರೆ, ಸರಿನಾ? ಅವರು ಬದುಕಬೇಕು. ಒಂದು ವರ್ಷದ ಶ್ರಮ ಇರುತ್ತೆ. ಹೆಂಡತಿ ಮಕ್ಕಳು ಎಲ್ಲ ಇದ್ರ ಮೇಲೆ ಕಣ್ಣಿಟ್ಟಿರ್ತಾರೆ. ಏನಕ್ಕೋ ಒಂದು ಬರೋ ದುಡ್ಡು ಯೂಸ್ ಆಗುತ್ತಲ್ಲ. ಹಾಂ, ಅದನ್ನ ಕಿತ್ಕೊಳ್ರಿ. ಕೇಳ್ತೀವಿ ನೋಡಿ ಸರ್. ಇದು ನೋಡ್ರಿ, ಇದು ಈಗಾಗಲೇ ಕೊಳವೆ ರೋಗ ಹೊಡೆದು ಇದು ಹೊಂಟೋಗಿದೆ. ಇದು ಒಂದು ಗಿಡದಲ್ಲಿ ಈಗಾಗಲೇ 1 2 3 4 5 6 ಇದು ಒಂದು ಗಿಡ ಹೋದ್ರೆ 6 ಗಿಡ ಕಡಿತಾ ಇದೆ ಸರ್. ಇಲ್ಲೆಲ್ಲ ಮೊಳಕೆ ಬಂದಿದೆ. ಇಲ್ಲೆಲ್ಲ ಮೊಳಕೆಗಳು ರಿಯಲಿ ಬಂದಿದೆ ಸರ್. ಇದು ಮೊದಲು ಕೊಳೆ ಬಂದಿರೋದು. ಇದರಲ್ಲೂ ಅಷ್ಟೇ ಸರ್. ಇದು ಕೊಳೆ ರೋಗ ಇದೆ. 1 2 ಸುಮಾರು ಬಂದಿದೆ. ಹೊಡಪ್ಪ ಗಾಡಿ ಸೈಡ್ಗೆ ಹಾಕದ. ಗಾಡಿ ಸೈಡ್ಗೆ ಹಾಕಪ್ಪ. ನಿಮ್ಗೆ ಇದೆಲ್ಲ ನೋಡಿ ಏನು ಅನ್ಸ್ಬೋದು? ಔಷಧಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ ಸರ್. ಹೋದ ವರ್ಷ ನಾನು ಕಿಂಗ್ ಕೊಟ್ಟೆ ರೈತರಿಗೆ. ನೀವು 3 ದಿವಸಕ್ಕೆ ಹೇಳಿದ್ರೆ 4 ದಿವಸಕ್ಕೆ ನಮಗೆ ರಿಕವರಿ ಬಂತು ಸರ್ ಗಿಡ. ಗುಣ ಹಾಕಪ್ಪ. ಹೋದ ವರ್ಷ ಕಿಂಗು ರೈತರು ಜಾಸ್ತಿ ಜನ ಯೂಸ್ ಮಾಡಿದ್ರು. ಅವ್ರು ಏನು ಹೇಳಿದರು, ಕಿಂಗ್ ಇದಕ್ಕಿಂತ ಸ್ವಲ್ಪ ಹೆವಿ ಕೊಡ್ರಿ ಸರ್ ಅಂತ ಹೇಳಿದರು. ನಾನು ಅದಕ್ಕೆ ಕಿಂಗ್ ಪವರ್ ಪ್ಲಸ್ ಅಂತ ರೆಡಿ ಮಾಡಿಕೊಟ್ಟೆ. ಇದು ನನ್ನ ಅನಿಸಿಕೆ ಒಂದು ಬೆಳೆಗೆ 1 ಸ್ಪ್ರೇಯಿಂದ 2 ಸ್ಪ್ರೇ ಓವರ್ ಆಗುತ್ತೆ. ಒಂದು ಬೆಳೆಗೆ ಒಂದೇ ಸ್ಪ್ರೇ ಸಾಕಾಗುತ್ತೆ. ಒಂದೇ ಸ್ಪ್ರೇ ಸಾಕು, ಬೇಕಾಗಲ್ಲ ಅನ್ಸುತ್ತೆ. ಈ ರೀತಿ ಅದು ಕೊಳೆ ರೋಗ ಬಂದಿರೋದ್ರಲ್ಲಿ ರಿಕವರಿ ಆಗಿದ್ರೆ ವೈಟ್ ರೂಟ್ಸು ತುಂಬ ಬರುತ್ತೆ. ಇಲ್ಲಿ ನೋಡ್ರಿ, ಇದು ವೈಟ್ ರೂಟ್ಸು ಈ ಥರ. ಆ ಥರ ರೂಟ್ಸ್ ಡೆವಲಪ್ ಆದಾಗ ಕೊಳೆ ರೋಗ ಇರಲ್ಲ. ಕೊಳೆ ರೋಗ ಬಂದಿರೋದ್ರಲ್ಲಿ ಆ ಥರ ವೈಟ್ ರೂಟ್ಸ್ ಬಂದರೆ ಇರಲ್ಲ. ಅಲ್ಲಿಗೆ ಶಕ್ತಿ ಬಂತು, ಅದು ಕೊಳೆ ರೋಗನ ಅವಾಯ್ಡ್ ಮಾಡ್ತು. ಮರಿಗಳು ಬರ್ತೈತೆ. ಬರ್ತಿದೆ ಸರ್. ನೋಡಿ, ಮತ್ತು ಈಗ ಇತ್ತಿಳು ಮತ್ತು ಈಗ ಹೊಂಟೋಯ್ತು ಅನ್ನೋ ತಿಳ್ಕೊಂಡಿದ್ವಿ. ಮತ್ತಿದು ಇದು ಅಷ್ಟೇ ನೋಡ್ತಿರ್ತೀನಿ. ಈಗ ಇದರಲ್ಲೂ ಅಷ್ಟೇ ನೋಡ್ರಿ ನೋಡಿ ಸರ್, ಇದೆಲ್ಲ ಹೊರಟೋಗಿದೆ. ಅದೆಲ್ಲ ಹೊರಟೋಗೈತೆ. ಇದು ಅದೇ ಬಡ್ಡೆಯಲ್ಲಿ ಇಲ್ಲಿ ಮರಿಗಳು ಕಡಿತಾ ಇದೆ ಸರ್. ಇಲ್ಲಿ ಒಂದು ಅದೇ ಬಡ್ಡೆಯಲ್ಲಿ ಅದೇ ಬಡ್ಡೆಯಲ್ಲಿ ಹೋಗಿರುವಂಥ ಬಡ್ಡೆಯಲ್ಲಿ ಮರಿಗಳು ಕಡಿತಾ ಇದೆ. ಅದು ಹೋಗಿದೆ. ಅದು ಇದೆಲ್ಲ ಏಟ್ ತಿಂದಿರೋದು ಇದು ರೋಗಕ್ಕೆ. ಈಗ ಅದೇ ಸೈಡ್ ಬಡ್ಡೆಯಲ್ಲಿ ಈ ರೀತಿ ಬರ್ತಾ ಇದೆ. ಕೆಳಗಡೆ ಬಡ್ಡೆ ಎಲ್ಲ ಹೋಗೈತೆ. ಇದು ಈ ತರ ಔಷಧಿ ನಮ್ದು ಯೂಸ್ ಮಾಡಿದ್ಮೇಲೆ ಈ ತರ ಮರಿಗಳು ಬರೋದು ಇದು ನಂಬಕ್ಕಾಗುತ್ತಾ? ಇಲ್ಲ ಸರ್, ನಂಬಕ್ಕಾಗಲ್ಲ. ಅರೆ ಈಗ ನಿಮ್ಮ ಔಷಧಿ ಕೆಲಸ ಮಾಡಿದೆ ಸರ್. ಮಾಡಿದೆ. ನೋಡಿ, 3 ದಿವಸಕ್ಕೆ ಕೇಳಿದ್ರಲ್ಲ 4 ದಿವಸಕ್ಕೆ ರಿಸಲ್ಟ್ ಕೊಡ್ತು ಸರ್. ಇದು ಎಲ್ಲಾದ್ರೂ ಒಂದೇ ಒಂದು ಬಡ್ಡೆ ತಗೊಂಡೈತಾ? ಇಲ್ಲ ಸರ್, ಸುಳ್ಳು ಹೇಳ್ಬೇಡ್ರಿ. ಇಲ್ಲ ಸರ್, 1000 ಜನ ರೈತರು ನೋಡ್ತಾರೆ, ನಿಮ್ಮ ಹೊಲ ಬಂದು ನೋಡ್ತಾರೆ. ನೋಡ್ಲಿ ಸರ್, ಸಕ್ಸಸ್ ಆಗಿದೆ ಸರ್. ಅವರು ತಗೊಳ್ಳಿ ಅಂತ ಅಂತಂದ್ರೆ ನಾವು ಬೆಳೆದು ಇದು ಮಾಡಿರೋದೇ. 4 ದಿವಸಕ್ಕೆ ನಮ್ಗೆ ಕಣ್ಣು ಕಾಣಿಸ್ತಲ್ಲ. ಸಕ್ಕದಾಗಿದೆ ಗಿಡ. ಗಿಡನೂ ಡೆವಲಪ್ ಇದೆ. ಅದ್ರಗೋಸ್ಕರ ಸರ್ ಎಲ್ಲ ಬಂದವರೆಲ್ಲ ಕೇಳ್ತಾರೆ ಸರ್, ಗೊಬ್ಬರ ಎಷ್ಟು ಮೂಟೆ ಹಾಕಿದಿರಿ ಇದಕ್ಕೆ ಅಂತ. ಕೆಂಚ್ಕಿತ್ತು ಸರ್, ಭಾರಿ ಕಪ್ಗಿದೆ ನೋಡಿ. ಗೊಬ್ಬರನೇ ಹಾಕಿಲ್ಲ, ಸೋಕ್ಸಿಲ್ಲ. ಅವ್ರೆಲ್ಲ ಹೇಳ್ತಾರೆ ಔಷಧಿಗೆ ಹೆಂಗ್ ಬಂದೈತೆ ಅದು. ಔಷಧಿಗೆ ಹೆಂಗ್ ಬಂದಿದೆ ಸರ್. ನಮ್ದು ಸಿಂಗಲ್ ಸ್ಪ್ರೇ ನೋಡಿ ಸರ್. ಇದುವೇ ತೀರಾ ಹೋಗಿರೋ ಗಿಡ ಕಿತ್ತಿದ್ದು ನೋಡಿ. ಗಿಡ ಹೊಂಟೋಗಿದೆ ಪೂರವ. ಇಲ್ಲಿ ಮೊಳಕೆ ಬರ್ತಾ ಇದೆ, ಇಲ್ಲಿ ಮೊಳಕೆ ಬರ್ತಾ ಇದೆ,
ಇದು ಹೊಂಟೋಗೋದೇನು ಕಿತ್ತಿದ್ದೀವಿ ಇಲ್ಲಿ ಮೊಳಕೆ ಬರ್ತಾ ಇದೆ ಇಲ್ಲಿ ಮೊಳಕೆ ತೀರಾ ಹೊಂಟೋಗಿರೋ ಗಿಡದಲ್ಲೇ ಖುಷಿ ಆಗುತ್ತಾ? ಹೌದು ಸರ್, ಖುಷಿ ಆಯ್ತು. ನೆಮ್ಮದಿಗೆ ಊಟ ಮಾಡ್ಬೇಕನ್ಸುತ್ತೆ. ಊಟ ಮಾಡ್ಬೋದು ಸರ್. ನಿಮ್ಗೆ ಮನೆ ಕಂದಿದ್ದೀವಿ ಸರ್. ಹಾಂ ನಮಗೆಲ್ಲ ಹಳೆ ದಿಗ್ರಮ್ಮೆ ಬಂದ್ಬಿಟ್ಟಿತ್ತು. ಚೇತೋ ಬರಪ್ಪ, ಹೋಗಿರೋ ಗಿಡದಲ್ಲಿ ಮೊಳಕೆ ನೋಡ್ತಾವ್ರೆ ಏನು ಹೋಗೋದೇ ಗಿಡ ಅದ್ರಲ್ಲಿ ನಾಲ್ಕು ಐದು ಮೊಳಕೆ. ಇವರು ಚೆನ್ನಾಗಿರೋ ಗಿಡ ಕಲಿಸ್ತಾ ಇಲ್ಲ. ಈಗ ಹೊಂಟೋಗೋದೇನು ಚೆನ್ನಾಗಿರೋದ್ರಲ್ಲಿ ಏನು ನೋಡಬೇಕು? ಚೆನ್ನಾಗಿರೋದೇ ನೋಡ್ಬೇಕಾಗಿಲ್ಲ ಬಿಡಿ. ಹಾಂ ರೈತರಿಗೆ ಇದೆ ತಾನೇ, ಹೋಗೋ ಬೆಳೆ ಉಳ್ಕೋಬೇಕು ತಾನೆ ರೈತರಿಗೆ ಅಲ್ವಾ ಸರ್? ಅಲ್ವಾ ನಿಮ್ಮ ಪ್ರಕಾರ? ಇದು ರೋಗ ಹೊಡೆದು ಹೊಂಟಾಯ್ತು, ಫುಲ್ ಎಲ್ಲ ಬೆಡ್ಡೆ ಹೋಗೈತೆ ಅದು ಹೊಂಟಾಯ್ತು ಪೂರ್ತಿ. ಅದರಲ್ಲಿ ಒಂದ್ 2 ಮೊಳಕೆ ಬರ್ತಾ ಇದೆ ನೋಡಿ. ಇದು ಹೊಸ ಮೊಳಕೆ ಬರ್ತೈತೆ ನೋಡಿ. ಇದೆಲ್ಲ ರೋಗ ಬಂದ್ಬಿಟ್ಟೈತೆ, ಸ್ಮೆಲ್ ಅದು. ಇದೆಲ್ಲ ರೋಗ ಇದು ಬಂದ್ಬಿಟ್ಟೈತೆ. ಇದು ಅಲ್ಲಿ ಹೊಂಟಾಯ್ತಾ ಇದೆ. ಇದು ಬೇರೆ ಡೆವಲಪ್ಮೆಂಟ್ ಬರ್ತಾ ಇದೆ ನೋಡಿ. ಈ ರೋಗದೊಳಗೆ ಇಲ್ಲಿ ಈ ರೋಗದ ಮಗ್ಲಲ್ಲಿ ಇಲ್ಲಿ ಮೊಳಕೆಗಳು ಬರ್ತಾವೆ. ಇದು ರೋಗದ ಮಗ್ಲಲ್ಲಿ ಇದು ಆಗೇನಾಯ್ತದೆ, ಇದೆಲ್ಲ ಬೇರೆ ಬಿಟ್ಕೋತದೆ. ಇದು ರೋಗ ಎಲ್ಲ ಅಲ್ಲಿಗೆ ಸ್ಟಾಪ್ ಆಗೈತೆ. ಹುಳ ಹಪ್ಟೆ ಎಲ್ಲ ಸೊತ್ತಾಗಿದೆ. ಇನ್ನು ಮುಂದೆ ಹರಡಕ್ ಬಿಟ್ಟಿಲ್ಲ. ಇದರಲ್ಲಿ ಮೊಳಕೆ ಬರ್ತೈತೆ ಅಂತ ಅಂದ್ರೆ ಇದು ಎಷ್ಟು ಸ್ಪ್ರೆಡ್ ಆಯ್ತಾ ಇಲ್ಲ ಅನ್ನೋ ನಮ್ಮ ಮೊಳಕೆ. ಇನ್ನು ಮಣ್ಣೊಳಗಾಗ ಕಾಣಕ್ಕಲ್ಲ ಬಡ್ಡಿ ನಮ್ಗೆ ಇನ್ನೂ ಇಲ್ಲ. ಅದು ಫುಲ್ ಹಣ ಬಡ್ಡೆನೆ ಬಂದೈತೆ. ಬಡ್ಡೆನೆ ಬಂದು ಅದರಲ್ಲೂ ಅದು ಆ ಥರ ಮೊಳಕೆ ಬಂದೈತೆ. ಈಗ ಮೇಲೆ ಬಂದು ಇಷ್ಟು ಕಟ್ಟಿರೋದು ಇದು. ಅದು ಬೆಡ್ ಕಿತ್ತಿಲ್ಲ ಆಯ್ತಲ್ವಾ? ಈಗ ಅದು ಸತ್ತಿ ಮೇಲೆ ಔಷಧಿ ಹೋದ್ಮೇಲೆ ಹೊಸ್ತಾಗಿ ಹುಡ್ತಾ ಲೆಕ್ಕ ನೋಡಿ. ಸರಿನಪ್ಪ, ಪೂರ್ತಿ ಹೊಂಟೋದ್ರು ಈಗ ಅದು ಹೊಂಟೋಯ್ತಿದ್ದು. ಇದು ಎಲ್ಲ ಪೂರ ಈಗಿರುತ್ತೆ. ಈಗ ಅಷ್ಟು ಬಂದಿರೋದು ಅದು ಬೆಳವಣಿಗೆ ಆಗಿ ಅದು ನೆಟ್ಟಿರೋಂಥ ಬಿತ್ತನೆ. ಇದು ಮುತ್ತಣ್ಣ ನೆಟ್ ಬೆಳೆಸಿರೋದು ಮುತ್ತೆ ಮೇಗಲ್ದು ಆ ಬೆಡ್ಡಲ್ಲಿ ಇಷ್ಟು ಬರ್ತಾ ಇದು ಹೊಂಟೋದ್ಮೇಲೆ. ಅದರಲ್ಲೂ ಇದು ಒಳ್ಳೆ ಒಂದು ಮೊಳಕೆ ಬಂದಿದೆ, ಅದು ಬರ್ತಾ ಏನಿಲ್ಲ ಅಂದ್ರೆ 5 ಮೊಳಕೆ ಇದೆಲ್ಲ ಬತ್ತಾಯಿದೆ ಒಟ್ಟಿನದು. ಮುತ್ತು ಸರ್, ಏನು ಅನ್ಸುತ್ತೆ ನಿಮಗೆ ಸರ್? ಚೆನ್ನಾಗಿದೆ. ಡೆವಲಪ್ ಹೆಂಗಾಗೈತೆ ಸರ್? ಹೊಡೆದ್ಮೇಲೆ ಗ್ರೀನಿಶ್ ಹೆಂಗ್ ಬಂದೈತೆ, ಹೊಸ ಸುಳಿ ಹೆಂಗ್ ಬಂದೈತೆ ಸರ್? ಸಕದಾಗಿ ಬಂದಿದೆ ನೋಡಿ. ಎಲ್ಲ ಕೆಂಚ್ಕಿತ್ತು ಸರ್, ಎಲ್ಲ ವೈಟ್ ಇತ್ತು. 4 ದಿವಸಕ್ಕೆ ಈ ರೀತಿ ಕಪ್ ತಿರ್ಕೊಂಡಿದೆ ಸರ್. 4 ದಿನಕ್ಕೆ ಚೇಂಜ್ ಆಗಿದೆ ಸರ್. ಈ ತರ ಔಷಧಿ ಏನ್ ಅನ್ಸುತ್ತೆ ನಮ್ಮ ಸರ್? ಕಮ್ಮಿ ಬಜೆಟ್ ಸರ್. ಅಂಗಡಿಗೆ ಸುಮಾರು ದುಡ್ಡು ಸುರ್ದಿ ಲಕ್ಷಾಂತರ ರೂಪಾಯಿ ಹಾಕಿದೀವಿ ಸರ್. ಇಲ್ಲಿವರೆಗೂ ಅವರು ನಿಮ್ ಗಿಡನೇ ಕೋಮಕ್ ಕೊಂಡಾಗೈತೆ, ಅಲ್ಲಿ ಫ್ಲಾಟ್ ಕರ್ಕೊಯ್ತೀನಿ, ಗಿಡನೇ ಕೋಮಕ್ ಕೊಂಡಾಗೈತೆ, ನಿಮ್ಗೆ ಔಷಧಿನೇ ಕೊಡಕ್ ಬರಲ್ಲ, ಕೆಲ್ಸನೇ ಮಾಡಲ್ಲ ಅಂತೀರಿ. ಅದೇ ನಿಮ್ ಔಷಧಿ ಟ್ರೆಂಚಿಂಗ್ ಮಾಡಿದೀನಿ, ನಡೀರಿ ಗಿಡ ತೋರಿಸ್ತೀನಿ. ನೋಡ್ರಿ, ನಾನೊಬ್ಬ ರೈತನ ಮಗ, ನಾನು ಬೇರ್ ಕಿತ್ತು ತೋರಿಸ್ತೀನಿ. ಹೌದು ಸರ್, ಅದು ಬದುಕುತ್ತೆ, ರೈತನೂ ಬದುಕ್ತಾನೆ. ಹೌದು ಸರ್. ಸರ್ ಕಮ್ಮಿ ಬಂಡವಾಳ ಸರ್ ನೀವು ಕೊಡ್ತಾ ಇರೋದು, ಎಲ್ಲ ನೆನ್ಕೋತಾರೆ ಸರ್ ಕಮ್ಮಿ ಬಂಡವಾಳ. ಆದರೆ ಅಂಗಡಿಗೆ ಲಕ್ಷಾಂತರ ರೂಪಾಯಿ ಸುಡ್ದಿದ್ದೀನಿ, ಲಾಸ್ಟಲ್ಲಿ ಹಂಗಂತ ಅಂದ್ಬಿಟ್ರು ಸರ್. ಹೊಸ್ದಾಗಿ ಮಾಡಿರೋರಿಗೆ ರಾತ್ರಿ ಟೈಮ್ ನೆನೆ ಹಾಕೊಳ್ಳೋದು ಬೇಡ, ಬೆಳಿಗ್ಗೆ ಟೈಮ್ ನೆನೆ ಹಾಕೊಬಿಡ್ತಾರೆ ಸರ್. ಹಂಗಂತ ಅಂದಾಗ ಅಂಗಡಿಯನ್ನು ಹಂಗೆ ಅಂದ್ಬಿಟ್ಟ ಸರ್. ನೋಡ್ರಿ, 4 ಬಡ್ಡೆ ಬರ್ತಾ ಇದ್ದು ಪೂರ ಹೊಂಟೋಗಿದ್ದಂಥ ಗಿಡದಲ್ಲಿ ಸರ್ ಇದು 4 ಬರ್ತಾ ಇದೆ. ಹಂಗಂತ ಅಂದ್ಬಿಟ್ರು ಸರ್. ಇದು ರೈತರೇ, ನಿಮ್ಮ ವಿಡಿಯೋ ಸುಮಾರು ಜನ ನೋಡ್ತಾರೆ ರೈತರು. ನೋಡ್ಲಿ ಪಾಪ, ತುಂಬಾ ಎಲ್ಲರಿಗೂ ಬಂದವರಿಗೆ ಫ್ಲಾಟ್ ತೋರಿಸ್ರಿ. ತೋರಿಸ್ತೀವಿ ಸರ್, ನಾವು ತೋರಿಸ್ತೀವಿ ಅವ್ರಿಗೆ, ಪ್ರಾಕ್ಟಿಕಲ್ಗೆ ತೋರಿಸ್ತೀವಿ. ಕಿತ್ತಿ ಉಣಾಕಿ ಬಿಡು, ಉಣಾಕು ಶುಂಠಿ ಅದ, ಹಳೆ ಶುಂಠಿ ಉಣಾಕೋ ಸಾಕು. ಹಳೆ ಶುಂಠಿಲಿ ಇನ್ಮೇಲೆ ವರ್ಷ ಶುಂಠಿ ಬೆಳಿತೀರಾ? ಸ್ವಲ್ಪ ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಬೆಳಿತೀವಿ ಸರ್. ಬೆಳಿತೀವಿ. ಅಲ್ಲ, ಶುಂಠಿಗೆ ಎದ್ರಿ ಮನೆಗಿರಲ್ಲ, ಎದ್ರಿ ಮಲಗುವಂತ ಪರಿಸ್ಥಿತಿ ಏನಿಲ್ಲ ಸರ್. ಇನ್ಮೇಲೆ ಮಲಗಂಗಿಲ್ಲ ಸರ್. ಹೇಳ್ಬೋದು, ಬರೋದೇ ಇಲ್ಲ ಅಂತ ಹೇಳಿದ್ರಲ್ಲ ಸರ್. ನಿಮ್ಮ ಔಷಧಿಲಿ ಬೆಳೆ ತೋರಿಸ್ತೀನಿ ಸರ್ ನಾನು. ನಿಮ್ಮ ಔಷಧಿಲಿ ಆ ಭೂಮಿಲಿ ಬರಲ್ಲ ಅಂತ ಹೇಳಿದ್ರು. ಆದ್ರೆ ಇವತ್ತು ನಿಮ್ಮ ಔಷಧಿ ಕೊಟ್ಟಿದ್ದೀರಿ, ರಿಕವರಿ ಆಗೈತೆ, ಕೆಲಸನೂ ಮಾಡೈತೆ. ಬನ್ನಿ ತೋರಿಸ್ತೀನಿ, ಫ್ಲಾಟಿಗೆ ಕರ್ಕೊ ಹೋಗ್ಬಿಟ್ಟು ಹೋಗನ್ ಬಾ, ಬನ್ನಿ ಸರ್. ಓಕೆ.